ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಅದೇ ನೀವೇ ನನಗೆ ಆರತಿ ಮಾಡಿದ್ರೆ ನಿಮ್ಗೆ ಯಾವ ನೋವು ಇಲ್ಲ ಅಂತ ನಾನು ಹ್ಯಾಪಿ ಆಗಿರ್ಬೋದು. ನಿತ್ಯ ಹೇಳ್ತಿರೋದು ಕರೆಕ್ಟ್ ಚಂದ್ರಿಕಾ. ನೀನ್ ಆರ್ತಿ ಎತ್ತಿದ್ರೆ ಚೆನ್ನಾಗಿರುತ್ತೆ. ನನ್ ಸೊಸೆ ಬಾಯ್ ಬಿಟ್ಟು ಕೇಳಿದ್ದಕ್ಕಾದ್ರೂ ನಿಮ್ ಮಗಳು ಅನ್ಕೊಂಡ್ ಮಾಡ್ಬೋದಲ್ಲ ಅದ್ಗೆ. ನಾನ್ ಮಾಡಲ್ಲ. ಮಾಡ್ಬೇಕು, ನೀವೇ ಮಾಡ್ಬೇಕು. ನಿತ್ಯ, ಬಾಗ್ಲಲ್ಲಿ ನಿಂತು ಗಲಾಟೆ ಬೇಕಾ? ಕಮ್ ಆನ್ ಜೈ, ಇದು ಗಲಾಟೆ ಅಲ್ಲ, ತಮಾಷೆ. ಮದ್ವೆ ಆದ ಹೊಸ್ತರಲ್ಲಿ ಇಂಥದೆಲ್ಲ ಬೇಕು. ಬೆಕ್ಕಿಗೆ ಚೆಲ್ಲಾಟ, ಇಲಿಗೆ ಪ್ರಾಣ ಸಂಕಟ ಅಂದ್ರೆ ಇದೆ. ಅವಳ ಹಠ ಅಂತೂ ಬಿಡಲ್ಲ. ಆ ಆರ್ತಿ ಏನೋ ಮಾಡು. ಹೊಸ ದಂಪತಿಗಳನ್ನ ಹೀಗೆ ತುಂಬಾ ಹೊತ್ತು ಬಾಗ್ಲಲ್ಲಿ ನಿಲ್ಸೋದು ಒಳ್ಳೇದಲ್ಲ ಚಂದ್ರಿಕಾ. ಹೋಗಿ ಆರ್ತಿ ತಗೊಂಡ್ ಬಾ. ಹೋಗಿ ಅತ್ತೆ, ಹೀಗೆ ವೆಯ್ಟ್ ಮಾಡೋದಕ್ಕೆ ನಂಗೆ ಕಷ್ಟ ಆಗ್ತಿದೆ. ಆಂಟಿ, ಮಾಡಿ ಆರ್ತಿ. ಅವತ್ತು ತಾಳಿ ಕಾಣಿಸಿಲ್ಲ ಅಂತ ಗಲಾಟೆ ಮಾಡಿದ್ರಲ್ಲ, ಈಗ್ಲೂ ಮತ್ತೆ ಹೇಳ್ತಿರೇನೋ ಅಂತ ನಾನೇ ತೆಗೆದು ತೋರಿಸಿದ್ದು. ಆಂಟಿ, ಇನ್ನು ಹೊರಗೋಗಿ. ಏನು? ಅದೇ ಆರ್ತಿ ಹೊರಗಿಟ್ಟು ಬನ್ನಿ ಅಂದಿದ್ದು.
ಇದೇನ್ ಚಂದ್ರಿಕಾ ಹಾಗ್ ಮಾಡ್ದೆ? ಕೈ ಸುಡಲ್ವಾ? ನನ್ನ ಹೊಟ್ಟೆ ಉರ್ದು ಹೋಗ್ತಾ ಇದೆ. ಈ ಕೈ ಒಂದು ಲೆಕ್ಕನೇ ಅಲ್ಲ ನಂಗೆ. ನೀನಂದ್ರೆ ಏನು ಅಂದ್ಕೊಂಡಿದ್ದೆ? ಒಂದ್ ದಿನದಲ್ಲೇ ನಿತ್ಯ ಅತಿ ಆಡ್ತಿದ್ದಾಳೆ. ಇದೆಲ್ಲ ಅವ್ರ ಅಮ್ಮನ್ ಟ್ರೈನಿಂಗೇ ಆಗಿರುತ್ತೆ. ನಾವು ತಾಯಿನ ಅವಮಾನ ಮಾಡಿದ್ವಿ, ಅದಕ್ಕೆ ಮಗಳ ರಿವೆಂಜ್ ತಗೋತಿದ್ದಾಳೆ. ನಾವೇನ್ ಕಡಿಮೆ ಇದ್ದೀವಾ? ನಾವು ಹಾಗೆ ತೀರ್ಸ್ಕೊಳ್ಳೋಣ. ಹಾಗೆ ಅಲ್ಲ, ಅವಳ ಪ್ರಾಣ ತೆಗಿಬೇಕು. ಈ ಆರ್ತಿ ಹಾಗೆ ನನ್ನ ಕೈಯಲ್ಲೇ ಅವಳ ಆಯಸ್ ಮುಗಿಬೇಕು. ಮುಗ್ಸೋಣ ಚಂದ್ರಿಕಾ. ಆದಷ್ಟು ಬೇಗ ನಿತ್ಯನ ಮಣ್ಣಲ್ಲಿ ಸೇರಿಸೋಣ. ಮತ್ತೆ 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 ಮುದ್ದು ಮೋಹಕ್ಕೆ ಮರುಳಾದೆ ಮನಸಾರೆ. ಗೊತ್ತೇ ಆಗುತ್ತಿಲ್ಲ ಏನು ಮಾಡಲಿ, ಆಗೋಯ್ತು ಮನಸೂರೆ. ನಿಂತರೆ ಹೀಗೆ ಮುಂದೆ ನೀನು ಸಾರದೆ ನಂಗೆ ದಾರಿಯೇನು. ನನ್ನೆದೆಯಾಗಿ ನೆಲಕ್ಕೆ ಮಳೆಯಾದೆ ನೀನು. ಮತ್ತೆ 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 ಮುದ್ದು ಮೋಹಕ್ಕೆ ಮರುಳಾದೆ ಮನಸಾರೆ. ಇದೇನಿದು ಇದೇನಿದು ಸುಮಧುರ ಸಮಾಗಮ. ಇದೇನಿದು ಇದೇನಿದು ಅಣು ಅಣು ಘಮ ಘಮ ದೊಂತ 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 ದಿಮ್ ದಿಮ್ ಸರಿ ಗಮ ದೊಂತ 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 ದಿಮ್ ದಿಮ್ ದಿಮ್. ಕ್ಷಮಿಸು ಕ್ಷಮಿಸು ದಯಮಾಡಿ ನನ್ನ ಅತಿ ಪೋಲಿಯಾದೆನ. ಕಚಗುಳಿ ಕೊಡುತ್ತಿದೆ ಕದನ, ಇದು ಹರಿಯದ ಶರದಿಯ ಮತನ. ಇದು ಅವಿತು ಕುಳಿತ ಅಭಿಲಾಷೆ ಉಕ್ಕುತ್ತ ಹಿತವಾದ ಆಘಾತ. ಕ್ಷಣ ಕ್ಷಣ ಜನಿಸುವ ಮರಣ. ಇದು ಪುನಃ ಪುನಃ ಬಯಸುವ ಮಿಲನ. ಇದು ಈಗ ನಾನಿನ್ನ ಪ್ರೇಮ ಕೈದಿ. So, welcome back to our paradise, Jai. I'm your angel. You are my dream husband. We are made for each other. ನಮ್ ವೆಡ್ಡಿಂಗ್ ಮುಗೀತು. ಇನ್ನು ನಮ್ಮನ್ನ ತಡೆಯೋರು, ನಮ್ಗೆ ಅಡ್ಡ ಬರೋರು ಯಾರೂ ಇಲ್ಲ. ನಾವ್ ಈಗಷ್ಟೇ ಅಲೋನ್ ಆಗಿದ್ದೀವಿ, ಆಗ್ಲೇ ಡಿಸ್ಟರ್ಬ್ ಮಾಡ್ಬೇಕಾ? ಇವ್ರಿಗೆ ಸೆನ್ಸೇ ಇಲ್ವೇನೋ. 1 minute, ಜೈ. ಏನಾಂಟಿ, ಒಂದ್ಸಲ ಬಾಮ್ಮ. ಈಗ್ಲೇ ಬರ್ಬೇಕಾ? ಹೌದು, ಅಜ್ಜಿ ಕರೀತಾ ಇದ್ದಾರೆ. ಯಾಕೆ? ಏನೋ ಕೆಲಸ ಇದೆಯಂತೆ. ಓಕೆ, ಬರ್ತೀನಿ, ನಡೀರಿ.
ಜೈ, ಐ ವಿಲ್ ಬಿ ಬ್ಯಾಕ್ ಇನ್ 5 minutes. ಸ್ಟೇ ದೇರ್. ಓಹ್, ನಿತ್ಯ ಇಷ್ಟು ಚೇಂಜ್ ಆಗಿದ್ದಾಳೆ. ಇದು ಆಕ್ಟಿಂಗಾ ಇಲ್ಲ ನಿಜನಾ? ಅವಳ ಕಣ್ಣಲ್ಲಿ ಪ್ರೀತಿ ಇದ್ರು ನನ್ಗೇನು ಫೀಲ್ ಆಗ್ತಿಲ್ವಲ್ಲ. ಅವಳ ಹತ್ರ ಬಂದ್ರು ಯಾರೋ ಬೇರೆಯವಳು ಅನ್ನೋ ಹಾಗೆ ದೂರ ಇರಬೇಕು ಅನಿಸ್ತಿದ್ಯಲ್ಲ. ನಿತ್ಯನ್ ಮೇಲೆ ಕೋಪನಾ ಇಲ್ಲ ಇನ್ನೇನಾದ್ರೂ ಕಾರಣನಾ? ತಲೆನೋವು ಬರ್ತಿದ್ಯಲ್ಲ. ಸ್ವಲ್ಪ ದೂರ ಜರ್ನಿಗೆ ಸ್ಟ್ರೈನ್ ಆಗ್ತಿದ್ದೀನ. ಯಾಕೆ ಹೀಗೆ? ಸಮಥಿಂಗ್ ಈಸ್ ರಾಂಗ್. ಸಮಥಿಂಗ್ ಈಸ್ ಮಿಸ್ಸಿಂಗ್. ವಾಟ್ ಈಸ್ ದ್ಯಾಟ್? ಇವಳು ತಾಳಿ ತೆಗೆದ್ಬಿಟ್ರೆ ಇವಳಿಗಿಂತ ಮೊದಲು ಜೈಗೆ ಏನಾದರೂ ಆಗಬಹುದು. ಗಂಗಾ ಮೇಡಮ್, ನೀನು ಆ ತಾಳಿ ತೆಗಿಬೇಡ, ಹಾಗೆ ಇರಲಿ. ಯಾಕೆ ಮೇಡಮ್? ಆ ತಾಳಿ ಬಗ್ಗೆ ಮಹತ್ವನ ನೀನು ಹೇಳಿದ್ಯಲ್ಲ, ಅದನ್ನ ತೆಗೆದ್ಬಿಟ್ರೆ ಸೆಂಟಿಮೆಂಟ್ ಆಗಿ ಜೈಗೆ ಏನಾದರೂ ಹೆಚ್ಚು ಕಡಿಮೆ ಆಗಬಹುದೇನೋ. ಒಬ್ರಿಗೆ ಕೆಟ್ಟದಾಗೋದು ನಿನಗೂ ಇಷ್ಟ ಇಲ್ಲ ಅಲ್ವಾ? ಆದ್ರೆ ಇದ್ರ ಬಗ್ಗೆ ನಮ್ಮಮ್ಮ ಅಪ್ಪಂಗೆ ಏನು ಹೇಳಿ ಮೇಡಮ್? ಸ್ವಲ್ಪ ದಿನ ಯಾರಿಗೂ ಕಾಣ್ದಿದ್ದ ಹಾಗೆ ಮ್ಯಾನೇಜ್ ಮಾಡು, ಆಮೇಲೆ ಬೇಕಾಗಿಲ್ವೇನೋ. ಶಾಪದಿಂದ ನೀನ್ ಸತ್ತ ಮೇಲೆ ನಿನ್ ಕುತ್ತಿಗೆಯಲ್ಲಿ ಆ ತಾಳಿ ಇದ್ರೆ ಎಷ್ಟು, ಬಿಟ್ರೆ ಎಷ್ಟು? ಪಾತ್ರ ಮುಗಿದ್ರೂ ಕೂಡ ಭಾರ ತಪ್ಪಲ್ಲ ಅಂತಾಯ್ತು. ಸರಿ ಮೇಡಮ್, ಈಗಾಗಲೇ ಮದುವೆ ಆಗಿ ಸರ್ಗೆ ಮೋಸ ಮಾಡಿದೆ ಅನ್ನೋ ನೋವು ನನಗಿದೆ. ತಾಳಿ ತೆಗೆದು ಸರ್ಗೆ ಮತ್ತೆ ನೋವು ಕೊಡಲ್ಲ. ಮ್ಯಾನೇಜ್ ಮಾಡ್ತೀನಿ. ಇದಕ್ಕೆ ನೀನು ಅಂದ್ರೆ ನನಗೆ ತುಂಬಾ ಇಷ್ಟ ಗಂಗಾ. ಸಮಸ್ಯೆನ ತುಂಬಾ ಬೇಗ ಅರ್ಥ ಮಾಡ್ಕೋತೀಯ. ಬೇರೆಯವರು ನೋವನ್ನ ಅರ್ಥ ಮಾಡ್ಕೊಂಡ್ರೆ ಯಾವ ಸಮಸ್ಯೆನೂ ಆಗಲ್ವಲ್ಲ ಮೇಡಮ್? ನಿನ್ ಹಾಗೆ ಯೋಚಿಸೋರ್ಗೆ ನಿಜವಾಗ್ಲೂ ಯಾವ ಸಮಸ್ಯೆನೂ ಇರಲ್ಲ ಗಂಗಾ. ನಿನಗಂತೂ ಇನ್ನು ಯಾವ ನೋವು ಇರಲ್ಲ. ಎಷ್ಟೋ ಎತ್ತರದಲ್ಲಿ ಹಾಯಾಗಿರ್ತೀಯ ಮೇಡಮ್. ಅದೇ ಅಮ್ಮ ಅಪ್ಪನ ಜೊತೆ ಸಂತೋಷವಾಗಿರ್ತೀಯ ಅಂತ ಹೇಳ್ದೆ. ಹೌದು ಮೇಡಮ್, ಅಮ್ಮ ಅಪ್ಪನ ಜೊತೆ ಇರೋ ಆನಂದ ಯಾವ್ದ್ರಲ್ಲೂ ಇರಲ್ಲ. ಹೌದು, ನಿನ್ನ ಅಮ್ಮ ಅಪ್ಪನ ಕರ್ಕೊಂಡು ನೀನ್ ಎಲ್ಲಿಗೆ ಹೋಗ್ತೀಯಾ? ನಮ್ಮ ಊರಿಗೆ ಹೋಗ್ತೀನಿ ಮೇಡಮ್. ಅದೇನು, ನಿನ್ನ ಅಪ್ಪ ಸಿಂಗಾಪುರ್ ರಿಟರ್ನ್ ಅಂತ ಕೇಳಿದ್ದೀನಿ. ಸಿಂಗಾಪುರ್ಗೆ ಹೋಗಲ್ವಾ? ಇಲ್ಲ ಮೇಡಮ್, ನಮ್ದು ತುಂಬಾ ಅಂದವಾದ ಊರು. ಹಸಿರಾದ ಹೊಲಗಳು, ತೆಂಗಿನ ಮರ, ಕಾವೇರಿ, ಅಮ್ಮನವ್ರ ದೇವಸ್ಥಾನ, ತಂಪು ನೀರು, ಸ್ವಚ್ಛ ಗಾಳಿ, ಒಳ್ಳೆ ಜನರು, ನಮ್ ಚಿಕ್ಕ ಮನೆ, ಅಲ್ಲೇ ಇರ್ತೀನಿ. ಮತ್ತೆ ನಿನ್ ಅಪ್ಪ ನಿನ್ ಜೊತೆ ಇರ್ತಾರಾ? ಅದೇ ಆ ಹಳ್ಳಿಲಿ ಅಷ್ಟು ದುಡ್ಡು ಸಂಪಾದನೆ ಮಾಡಿ ಅಷ್ಟು ಚಿಕ್ಕ ಮನೇಲಿ ಹೇಗಿರ್ತಾರೆ? ಪ್ರೀತಿ ಇದ್ರೆ ಎಲ್ಲಾದ್ರೂ ಇರ್ಬೋದು ಮೇಡಮ್. ಮನುಷ್ಯರು ಬದುಕ್ಬೇಕಾದ ಮನೇಲೋ ಬಂಗ್ಲೆಲೋ ಅಲ್ಲ ಮೇಡಮ್, ಬೇರೆಯವ್ರ ಜನರು ಮನ್ಸಲ್ಲಿ. ಪ್ರೀತಿಸೋ ಮನ್ಸು ತುಂಬಾ ವಿಶಾಲವಾಗಿರುತ್ತೆ. ದುಡ್ಡನ್ನ ಮೀರ್ಸೋ ಆನಂದ ಪ್ರೀತಿಲಿರುತ್ತೆ. ಮನುಷ್ಯಂಗ್ ಬೇಕಾಗಿರೋದು ಪ್ರೀತಿ ಮನ್ಸು ಅಲ್ಲ, ಅವಶ್ಯಕತೆ. ಅದೇ ಎಲ್ಲ ಕೆಲ್ಸಾನು ಮಾಡ್ಸೋದು. ಇರೋರನ್ನ ದೂರ ಮಾಡ್ಸತ್ತೆ, ಹೊಸಬ್ರನ್ನ ಹತ್ರ ಮಾಡತ್ತೆ.
ಅವಶ್ಯಕತೆಗೆ ಮೀರಿದ್ದು ಈ ಪ್ರಪಂಚದಲ್ಲಿ ಏನೂ ಇಲ್ಲ. ನಿಮಗೂ ಅಮ್ಮವರಿಗೂ ಮಧ್ಯ ಯಾವ ಅಗತ್ಯ ಇದೆ ಮೇಡಮ್? ನಿಮ್ಗೆ ಪ್ರೀತಿ ಇಲ್ವಾ? ಎಲ್ಲ ನನ್ನ ಹಾಗಿರಲ್ಲ, ನನ್ನ ಹಾಗೆ ನಿನ್ನಪ್ಪನೂ ಇರಲ್ಲ. ದುಡ್ಡು ಬಿಟ್ಟು ದರಿದ್ರನ ತಂದ್ಕೊಳ್ತಾರೆ, ನಂಬದವರಿಗೆ ಮೋಸ ಮಾಡ್ತಾರೆ, ಮನ್ಸಿಗೆ ವಾಸಿ ಆಗದೆ ಇರೋ ಗಾಯ ಮಾಡ್ತಾರೆ. ಮೇಡಮ್, ನಿನ್ನಮ್ಮಂಗೆ ಜಾಗೃತಿ ಆಗಿರಕ್ ಹೇಳು. ಆಗ್ಬಿಟ್ಟು ಹೋಗಿ ಇವಾಗ ಬಂದಿದ್ದಾರೆ, ಈಗ ಬಿಟ್ಟು ಹೋದ್ರೆ ಇನ್ಯಾವಾಗ ಬರ್ತಾರೋ. ನನ್ನ ಅಪ್ಪಂಗೆ ಇನ್ನೂ ಅವಕಾಶ ಕೊಡಲ್ಲ ಮೇಡಮ್. ನನ್ನ ಪ್ರೀತಿಲಿ ಕಟ್ಟ ಹಾಕ್ತೀನಿ. ಈ 20 ವರ್ಷದ ದೂರನ ಮಿಕ್ಕಿರೋ 80 ವರ್ಷದ ಜೀವನದಲ್ಲಿ ತುಂಬ್ಕೋತೀನಿ. ನಿನ್ಗ ಚಾನ್ಸೇ ಇಲ್ಲ ಮೇಡಮ್. ನೀನ್ ಹೊರಟೋಗ್ತೀಯಲ್ಲ? ಎಲ್ಲಿಗೆ ಮೇಡಮ್? ಅದೇ ಮದ್ವೆ ಮಾಡ್ಕೊಂಡು ಹೋಗ್ತೀಯಲ್ಲ, ಅಮ್ಮ ಅಪ್ಪನ ಜೊತೆಗೆ ಇರ್ತೀಯಾ? ಅಮ್ಮ ಅಪ್ಪನ ಬಗ್ಗೆ ಬಿಟ್ಟು ನಾನು ಇನ್ನೇನು ಯೋಚಿಸಲ್ಲ ಮೇಡಮ್. ಅವ್ರನ್ನ ಬಿಟ್ರೆ ನನಗೆ ಇನ್ಯಾವ ಜೀವನ ಕಾಣಿಸ್ತಾ ಇಲ್ಲ. ಕಾಣೋದು ಇಲ್ಲ ಗಂಗಾ ಮೇಡಮ್. ಅವ್ರನ್ನ ಅಷ್ಟೊಂದು ಪ್ರೀತಿಸ್ತೀಯಲ್ಲ, ಅವರಿಂದ ನಿನ್ನ ದೂರ ಮಾಡೋದು ಸಾವಷ್ಟೇ, ಮದ್ವೆ ಅಲ್ಲ. ಹೌದು ಮೇಡಮ್, ಸಾವೇ ನನ್ನ ಅವ್ರನ್ನ ದೂರ ಮಾಡೋದು. ಖಂಡಿತ ಸಾವೇ ದೂರ ಮಾಡತ್ತೆ. ನಾನು ಬಂದ್ಬಿಟ್ಟೆ ಜೈ. ಮಲ್ಗಿದಾನಲ್ಲ. ಜೈ, ನಿದ್ರೆ ಮಾಡ್ತಿದ್ದಾನ? ಏಯ್ ಕಳ್ಳ, ನಿದ್ರೆ ಮಾಡ್ತಿರೋ ಹಾಗೆ ನಟಿಸ್ತಿದ್ಯಾ? ನಿನ್ನ ಹೇಗೆ ಎಪ್ಸೋದು ನನಗೆ ಚೆನ್ನಾಗಿ ಗೊತ್ತು. ಏನ್ ಮಾಡ್ತಿದ್ಯಾ ನಿತ್ಯ? ತಾವೇನ್ ಮಾಡ್ತಿದ್ರಿ ಸರ್? ನಿದ್ರೆ ಮಾಡ್ತಿದ್ದೆ. ನನ್ನ ಎದುರುಗಡೆ ಇಟ್ಕೊಂಡು ನಿನಗೆ ಹೇಗ್ ನಿದ್ರೆ ಬರುತ್ತೆ ಜೈ? ಪ್ಲೀಸ್, ನಾನು ಟಯರ್ಡ್ ಆಗಿದ್ದೀನಿ, ನನ್ನ ಡಿಸ್ಟರ್ಬ್ ಮಾಡಬೇಡ. ಮತ್ತೆ ನೀನ್ ನನ್ನ ಡಿಸ್ಟರ್ಬ್ ಮಾಡ್ಬೋದಾ? ನಾನು ಯಾವಾಗ ಮಾಡ್ದೆ? ಯಾವತ್ತಿಂದನೋ ಮಾಡ್ತಾನೆ ಇದ್ಯಾ. ಹೊಟ್ಟೆ ತುಂಬಾ ಊಟ ಮಾಡಕ್ಕಾಗಲ್ಲ, ಕಣ್ ತುಂಬಾ ನಿದ್ರೆ ಬರಲ್ಲ, ಕಣ್ ಮುಚ್ಚಿದ್ರು ಕಣ್ ಬಿಟ್ಟಿದ್ರು ನಾನು ಏನ್ ಮಾಡಿದ್ರು ಡಿಸ್ಟರ್ಬ್ ಮಾಡ್ತೀಯ. ಏ, ಇಲ್ಲಿ ಯಾರು ಇಲ್ವಲ್ಲ, ಯಾಕೆ ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ? ಓವರ್ ಆಕ್ಷನ್ ಏನು ಜೈ? ದಿಸ್ ಇಸ್ ಲವ್. ಐ ಲವ್ ಯು. ನನ್ನ ಅಣುನು ನೀನೆ, ನನ್ನ ಆತ್ಮ ನೀನೆ. ಅಷ್ಟೆಲ್ಲ ನನ್ನನ್ನು ಆಕ್ಯುಪೈ ಮಾಡಿದ್ಯಾ ನೀನು. ಹೆಸರಿಗೆ ನೀನು ಈ ಬೆಡ್ ಮೇಲೆ ಕೂತಿದ್ಯಾ. ರಿಯಲ್ ಆಗಿ ನೀನು ನನ್ನ ಮಡ್ಲಲ್ಲೇ ಇರೋ ಹಾಗಿದೆ. ಅರ್ಥ ಆಯ್ತು. ಇಂಡೈರೆಕ್ಟ್ ಆಗಿ ನನ್ನ ಪ್ಲೇಸಿಗೆ ಹೋಗುವಂತಿದ್ಯಾ? ವಾಟ್?
ನಿನ್ ಪ್ಲೇಸ್ ಅಂದ್ರೆ ಏನು? ನಿನ್ ಬೆಡ್ ಮೇಲೆ ಮಲಗಿದೀನಿ ಅಂತ ಅಲ್ವಾ ಇದೆಲ್ಲ? ನಂಗೆ ಬೇಕಾಗಿಲ್ಲ. ಜೈ ಜೈ, ವಾಟ್ ಹ್ಯಾಪೆಂಡ್? ನಾನು ಎಲ್ಲಿರ್ಬೇಕೋ ಅಲ್ಲೇ ಇರ್ತೀನಿ. ನಿನಗೆ ತೊಂದರೆ ಆಗ್ತಿದ್ರೆ ಐ ಆಮ್ ಸಾರಿ. ಜೈ, ಈ ಸಾರಿ ಏನು? ನೀನ್ ಏನ್ ಹೇಳ್ತಿದ್ಯಾ?